ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 2 ಹೊಸ ಅಪ್ಡೇಟ್ಗಳು ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು ಅಪ್ಡೇಟ್ ಏನಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ 2 ಹೊಸ ಅಪ್ಡೇಟ್ಗಳು ನಾನು ತಿಳಿಸ್ಕೊಡ್ತೇನೆ. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಹೊಸ 2 ಅಪ್ಡೇಟ್ ಏನಂದರೆ, ಮೊದಲನೇದಾಗಿ ನಿಮಗೆ ಒಂದು ಅಪ್ಡೇಟ್ ಹೊಸ ರೇಷನ್ ಕಾರ್ಡ್ ಮಾಹಿತಿ, ಮತ್ತು ಇನ್ನೊಂದು ಈಗಾಗಲೇ BPL ರೇಷನ್ ಕಾರ್ಡ್ ಇದ್ದು ಅಕ್ಕಿ ಪಡಿತಾ ಇದ್ದವರು ರೇಷನ್ ಏನು ತೆಗೆದುಕೊಳ್ತಾ ಇರ್ತೀರ ಅಂಥವ್ರಿಗೆ ಒಂದು ಹೊಸ ಅಪ್ಡೇಟು ಈಗಾಗಲೇ ಓಡಾಡ್ತಾ ಇತ್ತು. ಈಗ ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಷನ್ ಕೊಡ್ತೇನೆ. ಹೌದು, ನೀವು ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಏನಾದರೂ ಅರ್ಜಿ ಸಲ್ಲಿಸಬೇಕಂತ ವೆಯ್ಟ್ ಮಾಡ್ತಾ ಇದ್ದಂಥವ್ರಿಗೆ ಇವತ್ತು ಲಿಂಕ್ ಓಪನ್ ಆಗಿರುವಂಥದ್ದು. ಈ ಹೊಸ ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಇವಕ್ಕೆ ಅರ್ಜಿನ ಸಲ್ಲಿಸಬೇಕಂತ ಯಾರೆಲ್ಲ ವೆಯ್ಟ್ ಮಾಡ್ತಾರೆ, ಇವತ್ತು ಮತ್ತೆ ಆ ಲಿಂಕ್ ಓಪನ್ ಆಗಿದೆ. ಅವರು ಕೂಡ ನೇರವಾಗಿ ಅರ್ಜಿನ ಸಲ್ಲಿಸ್ಬೋದು. OTP ಮುಖಾಂತರ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಯಾರಾದರೂ ಗ್ರಾಮ ಒಂದವರು ಪರಿಚಯ ಇದ್ದರೆ ಫೋನ್ ಮಾಡುವ ಮುಖಾಂತರ ನಿಮಗೆ OTPಯಲ್ಲೇ ನೀವು ಅರ್ಜಿನ ಸಲ್ಲಿಸ್ಬೋದು. ದಾಖಲೆಗಳನ್ನು ವಾಟ್ಸಪ್ ಮಾಡಿ. ಇಲ್ಲಿ 2ನೇ ಹೊಸ ಅಪ್ಡೇಟ್ ಬಂದು, ನಿಮಗೆ ರೇಷನ್ ಅಂಗಡಿಯಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಬೇಕಂತ ಮಾಹಿತಿ ಬಂದಿತ್ತು. ಇನ್ಕಮ್ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ ರೇಷನ್ ಸಿಗೋದಿಲ್ಲ, ಆಗ ಈಗ ಅಂತ ಏನೋ ಹೇಳ್ತಾಯಿದ್ರು. ಇದಕ್ಕೆ KH ಮುನಿಯಪ್ಪನವರು ಅಂದರೆ ಆಹಾರ ಸಚಿವರು ಒಂದು ಹೊಸ ಅಪ್ಡೇಟ್ ಇಲ್ಲಿ ನಿಮಗೆ ತಿಳಿಸಿರುವಂಥದ್ದು. ಏನು ಗ್ರಾಹಕರು ರೇಷನ್ ಪಡ್ಕೊಳ್ತಾ ಇದ್ದಾರೆ BPL ಕುಟುಂಬದವರು, ಆ ರೇಷನ್ ಪಡೆದುಕೊಳ್ಳುವಲ್ಲಿ ಇನ್ಕಮ್ ಏನಾದರೂ ನೀವು ಅಲ್ಲಿ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಮಗೆ ರೇಷನ್ ಸಿಗೋದಿಲ್ಲ ಅಂತ ಕೆಲವರು ಹೇಳ್ತಾಯಿದ್ರು. ಆದರೆ ಸ್ವತಃ ಸಚಿವರು ಹೇಳಿದ್ದಾರೆ, ಈಗ ನಾವು ಎಲ್ಲ ಒಂದು ಏನು ಪರಿಶೀಲನೆ ಕೂಡ ರೇಷನ್ ಕಾರ್ಡ್ ಕೂಡ ಒಂದಿಷ್ಟು ಗಲಾಟೆ ಆಯಿತು. ರೇಷನ್ ಕಾರ್ಡು ರದ್ದು ಮಾಡುವಂಥದ್ದು, BPLಯಿಂದ APLಗೆ ಕನ್ವರ್ಟ್ ಮಾಡೋದು, ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಾಗಿತ್ತು. ಅದಕ್ಕೆ ನಾವು ಎಲ್ಲನೂ ಕೈ ಬಿಟ್ಟಿದ್ದೇವೆ. ಈಗ ರೇಷನ್ ಅಂಗಡಿಗೆ ಹೋಗಿ ನೇರವಾಗಿ ರೇಷನ್ನ ಪಡೆದುಕೊಳ್ಬೋದು. BPL ಕಾರ್ಡ್ ಇರುವಂಥವ್ರು ಯಾವುದೇ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಅಲ್ಲಿ ಕೊಡುವಂಥ ಅಗತ್ಯ ಇಲ್ಲ. ನೀವು ಮತ್ತು ಈಗಿನ ಮಿತಿಗೆ ಮಾತ್ರ ಬಂದಾಗಿದೆ. ಮುಂದೆ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ, ಅದು ಬಂದರೆ ಅಪ್ಡೇಟ್ ತಿಳಿಸ್ತೀವಿ. ಈಗ ಯಾವುದೇ ಒಂದು ಇನ್ಕಮ್ ನೀವು ಕೊಡದೇ ಆಹಾರ ಇಲಾಖೆಯಲ್ಲಿ ತಿಳಿಸಿರುವಂಥ ಪ್ರಕಾರ ಈಗ ಇತ್ತೀಚೆಗೆ ಇವತ್ತಿನ ದಿನದಲ್ಲಿ ಅಂದರೆ ಒಂದು 15 ದಿನದವರೆಗೂ ಹೊಸ ಅಪ್ಡೇಟ್ ಏನಾದರೂ ಬಂದರೆ ಬರ್ಬೋದು. ಈಗ ಬಂದಿರುವಂಥದ್ದು, ನೀವೇನು ದಾಖಲೆ ಕೊಡುವಂಥ ಅಗತ್ಯವಿಲ್ಲ. ನಿಮ್ಮ ಹತ್ರ BPL ಕಾರ್ಡ್ ಇತ್ತಂದರೆ ನೀವು ನೇರವಾಗಿ ಹೋಗಿ ನಿಮ್ಮ ಒಂದು ರೇಷನ್ ನೀವು ಪಡೆದುಕೊಳ್ಬೋದು. ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅಂತ ಸ್ವತಃ ಸಚಿವರು ಹೇಳಿರುವಂಥದ್ದು. ಆ ಮಾಹಿತಿ ಕೂಡ ನಿಮಗೆ ತಿಳಿದುಕೊಳ್ಳಿ ಅಂತ ಒಂದು ಅಪ್ಡೇಟ್ ತಿಳಿಸಿಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.